ಪ್ರತಿಯೊಂದು ಹುಡುಗರು ಕೂಡ ಎಷ್ಟು ಒಂದು ಕ್ರೇಜ್ ಇದೆ ನಮ್ಮ ದರ್ಶನ್ ಪುಟೇನ ಸರ್ ಅಂತಂದ್ರೆ ಅವ್ರಿಗೊಂದು ಪ್ರೀತಿ, ಆ ಪ್ರೀತಿಗೆ ನಾವು ನಿಜಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಈ ತರ ಒಂದು ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಖುಷಿ ಆಗ್ತಿದೆ ಈ ವಿಚಾರವಾಗಿ. ಏನಾದ್ರು ಒಂದು ಮಾತಾಡೋಣ ಅಂದರೆ ತುಂಬ ಜನದ ಕ್ರೌಡು ಜಾಸ್ತಿ ಇದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಇವನ ಜೊತೆ ಕಡೆ ಮಳೆ ಎತ್ತು, ದೊಡ್ಡ ಎತ್ತು ಎಷ್ಟು ಚೆನ್ನಾಗವೆ. ತುಂಬ ಒಂದು ಖುಷಿ ಆಗುತ್ತೆ ಜಾತ್ರೆಗಳಲ್ಲಿ ಈ ಥರ ಎತ್ತುಗಳನ್ನ ನೋಡಿದಾಗ. ನೋಡಿ ಹಾಗೆಯೇ ಬನ್ನಿ ಸ್ನೇಹಿತರೆ, ಇನ್ನೂ ಎಲ್ಲ ಇದ್ದಾವೆ ನೋಡ್ಕೊಂಬರೋಣ. ನೋಡ್ತಾ ಇರ್ಬೋದು ಎಂಥ ಸಂಭ್ರಮ ಅಂತಂದರೆ ಲೈಟಿಂಗ್ಸ್ ಆಗ್ಬೋದು, ಪೆಂಡಲ್ಗಳಾಗ್ಬೋದು, ಪ್ರತಿಯೊಂದು ಇದನ್ನು ಚೆಕ್ ಮಾಡ್ತಾ ಹೋದರೆ ಪ್ರತಿ ವರ್ಷದ ಜಾತ್ರೆಗಳಿಗೆ ಪ್ರತಿ ದಿನವೂ ಕೂಡ ಒಂದೊಂದು ಹೊಸತನ, ತುಂಬ ಒಂದು ಖುಷಿ ಆಗ್ತಕ್ಕಂಥದ್ದು. ಯಾಕೆ ಅಂತಂದರೆ ಈ ಥರ ಎತ್ತುಗಳನ್ನು ಸಾಕೋದು ಇದೆಲ್ಲ ಸುಮ್ಮನೆ ಅಲ್ಲ. ಯಾವುದೇ ಒಂದು ಎತ್ತುಗಳನ್ನು ನಾವು ಸಾಕಬೇಕು ಅಂತಂದರೆ ತುಂಬಾ ಖರ್ಚಾಗುತ್ತೆ. ಒಂದು ಆ ಥರ ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಮಟ್ಟಿಗೆ ಒಂದು ಎತ್ತುಗಳ ಸೇವೆ ಅಂದರೆ ರೈತರು ಯಾವ ಥರ ಪಾಲ್ಗೊಳ್ತೀವಿ ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಯಾವ ಥರ ಎತ್ತುಗಳ ಶೋಕಿ ಆಗ್ಬೋದು. ನಾವು ಎತ್ತುಗಳು ಅಂತ ಬಂದಾಗ ಯಾವುದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಆ ಥರ ನೋಡ್ತಾ ಇರ್ಬೋದು. ಊಟ ಆಗ್ಬೋದು, ಅವ್ರು ಹಾಕಿರ್ತಕ್ಕಂಥ ರೀತಿ, ಒಂದಕ್ಕೆ ಒಂದೇ ಜಾತಿ ದನ ಸೇರಿಸ್ತಕ್ಕಂಥ ಒಂದು ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ. ನಾವು ಯಾಕೆ ಒಂದೇ ಜಾತಿ ಕುಲದ ದನ ಸೇರಿಸ್ಬೇಕು ಅಂತಂತೀವಿ ಅಂದರೆ ಈ ಕತ್ತು, ಮೇಳೆ, ಸಣ್ಣ ಬುಲ್ಡೆ, ನಡ, ಕೂದಲು ಎಲ್ಲವನ್ನು ನಾವು ಒಂದು ಮಾಡ್ತಾ ಬರ್ತೀವಿ. ನಾವು ಯಾವತ್ತೇ ಆಗಲಿ ಒಂದು ದನನ ಸೇರಿಸ್ಬೇಕು ಅಂದರೆ ಅದೇ ಥರ ಇವು ಕೂಡ ತುಂಬ ಅದ್ಭುತವಾಗಿವೆ, ಒಂದು ಚೆನ್ನಾಗಿವೆ, ಒಂದು ತುಂಬ ಖುಷಿ ಕೊಡ್ತಕ್ಕಂಥದ್ದು ಈ ದನಗಳಲ್ಲಿ. ಯಜಮಾನ್ರೆ ಯಾವ ಊರು ಇರ್ತಾವು? ಮಡಗನುಂಡಿ, ಮೈಸೂರು ಪಕ್ಕ. ಹೌದಾ? ಅಂದರೆ ಈ ವಯಸ್ಸಲ್ಲಿ ಜಾತ್ರೆಗೆ ಬಂದಿದ್ದೀರಲ್ಲ, ಚಳಿ ಆಗಲ್ವಾ? ಹೌದಾ? ಹಾಂ, ಓಕೆ ಓಕೆ. ಹಾಂ, ಇದೇ ಕಸಬು, ಅದಕ್ಕೋಸ್ಕರ ಜಾತ್ರೆಗೆ ಬಂದಿದ್ದೀರಾ. ಈ ವಯಸ್ಸಾದರೂ ಬಿಡಲ್ಲ. ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಕೆಲವ್ರಿಗೆ ಹೇಳ್ತಾರೆ ಅಯ್ಯೋ ದನಿಗೇನಪ್ಪ ಎಲ್ಲ ಒಂದು ಕಡೆ ಕಟ್ಟಾಕಿದ್ರೆ ಹುಲ್ಲಾಕಿದ್ರೆ ಮೇಯ್ಕೊಂಡಿರ್ತವೆ ಅಂತ. ಇಲ್ಲಿ ನೋಡಿ ಯಾವ ಥರ ಅದಕ್ಕೂ ಕೂಡ ನಾವು ಬೆಡ್ಶೀಟ್ ಒದಿಸ್ತೀವಲ್ಲ ಆ ಥರ, ನಾವು ಹೆಂಗೆ ನಿದ್ದೆ ಮಾಡಬೇಕು ಅನಿಸ್ತೋ ಆ ಥರ, ಆ ಲೆಕ್ಕಾಚಾರ. ಇದು ಒಂದು ಕ್ರೇಜ್ ಅಂದರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ. ಜಾತ್ರೆ ಅಂದರೆ ಏನೋ ಒಂದು ಉತ್ಸಾಹ. ಆರಾಮಿದ್ದೀರಾ? ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ಬೀಜದೋರು ಇಳಿಗಳು ಅಂತಂದರೆ ಯಾವ ಥರ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ನೋಡಿ ನೋಡಿ ಏನು ಮಾಡ್ತೀರಾ? ಬಾಲಿಹಟ್ಟಿಯ ಹಿರಿಯರ ಆಶೀರ್ವಾದ, ಓರಿ ಸೋಮೇಗೌಡರು ಮಕ್ಕಳು ಮತ್ತು ಮೊಮ್ಮಕ್ಕಳು, ಮೆಣಸಿನಹಳ್ಳಿ ಏನು ನಾವು ಓರಿ ಸೋಮಣ್ಣ ಅಂತ ಹೇಳ್ತೀವೋ ಅವ್ರದ್ದು. ನೋಡಿ ಇಲ್ಲಿದ್ದಾರೆ ನಮ್ಮ ಸಿದ್ದರಾಜಣ್ಣ. ನೋಡಿ ನಮ್ಮ ಎಲ್ಲಿ ಓರಿ ಡಾನ್ ನೋಡಿ, ಇವರೇ ಸಿದ್ದರಾಜಣ್ಣ ಅಂತ. ಅಲ್ಲ, ಕರ್ನಾಟಕಕ್ಕೆಲ್ಲ ಗೊತ್ತು, ಆಲ್ರೆಡಿ ಫೇಮಸ್ ಆಗಿಬಿಟ್ಟವ್ರೆ. ಇನ್ನು ನಾವು ತೋರಿಸಿದ್ರು ವೇಸ್ಟೇ.
ಆದರೂ ಏನು ಮಾಡೋದು, ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ನಾವು ತೋರಿಸ್ತಾ ಇದ್ದೀವಿ. ಸರಿನಾ? ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ರಾಮನಗರ ದಾಸರಳ್ಳಿ ಡಾನ್ ನೋಡ್ಕೊಳ್ಳಿ, ಎಷ್ಟು ಖುಷಿಯಾಗಿದೆ. ಬೆಳಗ್ಗೆನೇ ಬಂದಿದೆ. ನೋಡಿ, ಇವರೇ ನಮ್ಮ ಅಧ್ಯಕ್ಷರು ರಾಮನಗರಕ್ಕೆ. ಇವರು ನಮ್ಮ ಏನು ಕೆಂಗಲ್ ಆಂಜನೇಯ ಸ್ವಾಮಿ ಅಧ್ಯಕ್ಷರು. ಹಾಗಾಗಿ ಜೊತೆಗೆ ಈ ದಾಸರಳ್ಳಿ ಡಾನು ಇವೆಲ್ಲ ಸ್ವಲ್ಪ ಈಚೆಗೆ ಬರೋಕ್ಕೆ ಕಾರಣ ಇವರೇನೆ. ಇವರು ಚೇತನ್ ಅಂತ ನಾಗವಾರದವರು. ಇವರು ದೊಡ್ಡ ಬೀದ್ದೋರಿ ಕಟ್ಟಿರತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ. ಚೇತನ್ ಅವರೇ ನಮಸ್ಕಾರ. ಈಗ ಯಾರ್ಯಾರು ಬಂದಿದ್ದೀರಾ ರಾಮನಗರದಿಂದ? ರೇವಣ್ಣ, ನಾವು ವಿನಯ್, ರವಿ, ಮರದೇವ್ರು ಎಲ್ಲರೂ ಬಂದಿದ್ರಾ? ಏನಾದ್ರು ತೆಗಿಬೇಕು ಅಂತ ಬಂದಿದ್ರಾ ಅಥವಾ ಇಲ್ವಾ? ನಾಲ್ಕಲ್ ಪಾರ್ಟಿಗೆ ಓರಿ ಹಾಕಿದ್ವಿ, ಎರಡಲ್ಲಿ ಓರಿ ಹಾಕಿದ್ವಿ. ಓಕೆ, ಜಾತ್ರೆ ಬಂದಿದ್ದೀವಿ. ಸೆಲೆಕ್ಷನ್ಗೋಸ್ಕರ ಬಂದಿದ್ರಾ ಅಣ್ಣ? ಈಗ ಜಾತ್ರೆಗೆ ಬಂದಿದ್ದೀರಾ, ಪ್ರತಿ ವರ್ಷ ಬರ್ತೀರಾ ಈ ವರ್ಷ ಮಾತ್ರನಾ ಅಥವಾ ಪ್ರೈಸ್ಗೋಸ್ಕರನೇ ಬಂದಿರೋದಾ? ಪ್ರೈಸು ಮಾಡಿದ್ದೀರಾ? ಓಕೆ. ಇದೇ ಥರ ನೀವು ಮುಂದಿನ ಎಲ್ಲ ಜಾತ್ರೆಗಳಿಗೂ ಹೋಗ್ತೀರಾ? ಪ್ರತಿ ಜಾತ್ರೆಗೂ ಹೋಗ್ತೀರಾ. ಹಾಗೆ ಈಗ ನಿಮ್ಮಲ್ಲಿ ಕೇಳ್ತೀನಿ, ಈಗ ನೀವು ಕಮಿಟಿ ನಡೆಸ್ತೀರಾ, ಪ್ರೈಸ್ಗಳು ಕೊಡ್ತೀರಾ, ಎಲ್ಲ ಮಾಡ್ತೀರಾ. ನೀವು ಇನ್ನೊಂದು ಕಡೆ ಕಮಿಟಿಯಲ್ಲಿ ಪ್ರೈಸ್ಗೆ ಬಿಡೋಕ್ಕೆ ಅಂತ ಹೋದಾಗ ಎಲ್ಲೋ ಒಂದು ಕಡೆ ಮುಜುಗರ ಆಗಿಲ್ವಾ? ಮುಜುಗರ ಆಗಲಿಲ್ಲ. ನಾವು ಯಾವುದೇ ಅದಕ್ಕಂತ ಅಲ್ಲಿ ಒತ್ತಡನೋ ಪ್ರೆಜರ್ ಹಾಕಿ ಯಾವುದಂತೆ ಮಾಡಲಿಲ್ಲ. ಓಕೆ. ಡಾಕ್ಟ್ರು ಏನು ಸೆಲೆಕ್ಷನ್ ಮಾಡ್ತಾರೆ, ಭಗವಂತ ಮಹದೇಶ್ವರ ಸ್ವಾಮಿ, ಸಿದ್ಧಲಿಂಗೇಶ್ವರ ಏನು ಪ್ರಸಾದ ಕೊಡೋ ಇಸ್ಕೊಂಡು ನಾವು ಗೌರವಕೊಂಡು ಮನೆಗೆ ಹೋಗ್ತೀವಿ. ಹೌದಾ? ಯಾವುದೇ ಅದಕ್ಕಂತ ಪ್ರೆಜರ್ ಮಾಡೋದಲ್ಲಿ, ಒತ್ತಡ ಮಾಡೋದಲ್ಲಿ, ನಮ್ಮ ರಾಷ್ಟ್ರಗಳಿಗೆ ನೀವು ಪ್ರೈಸ್ ಮಾಡೋದಕ್ಕಂತ ಎಂದು ಒತ್ತಡ ಮಾಡಲಿಲ್ಲ. ಸರ್ ನಡೆದೋಗೋದೆ ಏನು ಅನಿವಾರ್ಯ, ನಡೆಯೋದಾದ್ರೆ ಕ್ಷಮೆ ಕೊಡ್ತೀವಿ. ಸ್ವಲ್ಪ ನಡೆದ್ಬಿಟ್ಟದೆ, ಅದು ಮುಂದೆ ಆಗ್ಬಾರ್ದು ಅಂತೇಳಿ ಎಲ್ರಿಗೂ ಕಮಿಟಿ ಸದಸ್ಯರುಗಳು ಎಲ್ಲರಿಗೂ ಕೇಳ್ಕೊಂತೀನಿ. ಓಕೆ. ಈಗ ಚೇತನ್ ಅವರೇ, ಈಗ ನೀವು ಬೇಬಿ ಪೇಟೆಗೆ ಬಂದಿದ್ದೀರಾ, ಪ್ರತಿ ವರ್ಷವೂ ಬರ್ತೀರಾ ಅಥವಾ ಇದೇ ವರ್ಷನಾ? ಪ್ರತಿ ವರ್ಷನೂ ನಾನು 10th ಬಂದಿದ್ದೀನಿ. 13-14 ವರ್ಷ ಈ ಜಾತ್ರೆಗೆ ಈ ಜಾತ್ರೆಗೆ 13ರಿಂದ 14ನೇ ವರ್ಷ ನಿಮಗೆ ತುಂಬಿದೆ. ಈಗ ಈ ವರ್ಷ ನಿಮ್ಮ ಮನೆಯಲ್ಲಿ ಎಷ್ಟಿದೆ ದನಗಳು ಈ ಸತಿ? ನಾಟಕಗಳು ಸರ್, ಒಂದು ಜೊತೆ ಚೂರು ಸ್ವಲ್ಪ ಒಂಚೂರು ಗೂನ್ ಹಾಕ್ಬಿಡ್ತು ಕರು. ಓಕೆ. ಬರೋಕ್ಕಾಗಲಿಲ್ಲ. ಒಂದು ಒಳ್ಳೆ ರೇವಣ್ಣ ಒಳ್ಳೆ ಬರ್ತಿದ್ದೀವಿ ಮ್ಯಾಕ್ಸ್ ಅಂತ. ಓಕೆ. ಅದು ಹಾಕ್ಸ್ಕೊಂಡು ಬಂದಿದ್ದೀವಿ ಸರ್. ಅದು ಹಾಕ್ಸ್ಕೊಂಡು ಈಗ ಬಂದಿದ್ದೀರಾ? ಓಕೆ. ಅಂದರೆ ಈ ವರ್ಷ ಬೇಬಿ ಅಖಾಡದಲ್ಲಿ 4 ಅವರಿಗೆ ಮ್ಯಾಕ್ಸ್ನ ಬಿಟ್ಟಿದ್ದೀರಾ ನೀವು? ಓಕೆ. ಇದೇ ವಿಚಾರವಾಗಿ ಎಲ್ಲ ಕಡೆನೂ ಚರ್ಚೆ ಆಗ್ತಿದೆ. ಮ್ಯಾಕ್ಸ್ ಅನ್ನೋ ಓರಿ ಯಾರೋ ಒಬ್ಬರು ಇವತ್ತು ಯಾರೋ ಒಂದು ಮಾತಂದರು, ನನಗೆ ಅದು ತುಂಬ ಹರ್ಟ್ ಆಯಿತು. ಆ ಓರಿಗೆ ನಿಜವಾದ ಕರ್ತರು ನನಗೆ ನೀವು ಅಂತ ಗೊತ್ತಾಗಿರೋದ್ರಿಂದ ನಾನು ನಿಮ್ಮ ಹತ್ರ ಕೇಳ್ತೀನಿ. ಯಾರೋ ಹೇಳಿದ್ರು ಬಾಡಿಗೆಗೆ ಬರ್ತದೆ ತಮಿಳ್ನಾಡಿಂದ ಅಂತ ಓರಿ, ಅವ್ರಿಗೆಲ್ಲ ಟ್ಯಾಂಕ್ ಕೊಡಬೇಕು ಅಂದ್ರೆ ನೀವು ಒಂದು ಮಾತಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವುದೇ ವಿಚಾರ ಇಲ್ಲ. 4,10,000 ದುಡ್ಡು ಕೊಟ್ಟು ಎಲ್ಲ ಸ್ನೇಹಿತರ ಬೆಂಬಲದೊಂದಿಗೆ ಓಕೆ ರೇವಣ್ಣ ನಾನು ಸೇರಿ ನಮ್ಮ ಭಾಗದಲ್ಲಿ ರಾಮನಗರದಲ್ಲಿ ಒಂದು ಒಳ್ಳೆಯ ಓರಿ ತಂದು ತಿಳಿವು ಆಗಬೇಕು, ಹಳ್ಳಿಕಾರ ತಳಿ ಉಳಿಬೇಕಂತೇಳಿ ಒಂದು ಕರೆ ಹೊಡ್ಬೇಕಂತ ವಿಚಾರ ಅಷ್ಟು ಬಿಟ್ರೆ ಯಾರಿಗೂ ಪೈಪೋಟಿ ಮಾಡೋದಾಗಲಿ, ಇನ್ನೊಬ್ಬರಿಗೆ ನಾವು ಟ್ಯಾಂಕ್ ಕೊಡೋದು, ಇನ್ನೊಬ್ಬರು ನೋವು ಮಾಡೋದು ಎಲ್ಲರೂ ಬಸವಣ್ಣ ಸಾಕ್ತಾವ್ರೆ. ಓಕೆ. ಎಲ್ಲರಿಗೂ ಆ ಥರ ನೋವು ಮಾಡೋ ವಿಚಾರನೇ ಇಲ್ಲ. ಅಂಜಾಪುರ, ಚಿಕ್ಕನಹಳ್ಳಿ, ದೇವದೊಡ್ಡಿ, ಬೂತ್ಕೆರೆ, ಬನ್ನಿಕೊಪ್ಪ ಒಂದು 5-6 ಗ್ರಾಮ ಇಡೀ ರಾಷ್ಟ್ರಕ್ಕೆ ಕರುಗಳು ಕೊಟ್ಟಂಥ ಜಾಗ, ಬಸವಣ್ಣ ದೇವ್ರು ಕೊಟ್ಟಂಥ ಜಾಗ ಅದು. ಅದರಲ್ಲಿ ಒಂದು ಕರೆ ಹೊಡ್ಬೇಕನ್ನೋ ವಿಚಾರ ಅಂದ್ಬಿಟ್ರೆ ಯಾವುದೇ ಆದಂಥ ಇನ್ನೊಬ್ರಿಗೆ ನೋವು ಮಾಡ್ತಕ್ಕಂಥ ವಿಚಾರ, ಪೈಪೋಟಿ ಕೊಡ್ಬೇಕು ಅನ್ನೋ ವಿಚಾರ ಇಲ್ಲ. ಎಲ್ಲರೂ ಬಸವಣ್ಣ ದೇವ್ರು ಸಾಕ್ತಾವ್ರೆ. ಅವ್ರಿಗಾದಂಗೆ ಅವ್ರಿಗೆ, ನಮ್ಗಾದಂಗೆ ನಮಗೆ. ಯಾವುದೇ ಕಾರಣಕ್ಕೂ ಇನ್ನೊಬ್ರು ನೋವು ಮಾಡಿ ನಾವು ಪೈಪೋಟಿ ಮಾಡೋದು ಬಸವಣ್ಣ ದೇವರಲ್ಲಿ ಆ ಕೆಲಸ ಇಲ್ಲಿವರೆಗೂ ಮಾಡಲಿಲ್ಲ. ನಮಗೆ ಬುದ್ಧಿ ಕಲಿಸಿದಂಥವ್ರು ಅರೇಳಿ ಓರಿ ಭೈರಪ್ಪನವರು, ನಮ್ಮ ರಾಯ, ಯುಪ್ನಳ್ಳಿ ಜಯರಾಮಣ್ಣರು, ಮನಸ್ಸಳ್ಳಿ ಸೋಮಣ್ಣರು, ಕೆಪೇಟೆ ರಮೇಶಣ್ಣ, ಪರಮಣ್ಣವರು, ದಾಸಳ್ಳಿ ವೆಂಕಟಪ್ಪ, ಇನ್ನು ಮಾವನಕೆರೆ ಕುಮಾರಣ್ಣ, ಹಲವಾರಷ್ಟು ಹಿರಿಯರು ಗುರಿಯರ ಮಾರ್ಗದರ್ಶನದಲ್ಲಿ ದನಕರ ಸಾಕೊಂಡು ಬೀಜ ಸಾಕೊಂಡು ತಿರುಗಿ ಹೊರತು ಒಬ್ಬರು ನೋವಾಗ್ತಕ್ಕಂಥದ್ದು, ಅವ್ರ ಮನಸ್ಸನ್ನು ನೋವು ಮಾಡ್ತಕ್ಕಂಥ ಕೆಲಸ ನಾವು ಎಂದೂ ಮಾಡ್ತಾರಲ್ಲ, ಮುಂದಕ್ಕೂ ಮಾಡೋದಿಲ್ಲ, ಇವತ್ತು ಮಾಡೋದಿಲ್ಲ. ಅಂಜಾಪುರ ಹೆಸರಾಗದೆ, ದೇವದೊಡ್ಡಿನ ಹೆಸರಾಗದೆ, ಅವೆರಡೂ ಊರು ಹೆಸರಾಗಲಿ, ರಾಷ್ಟ್ರಕ್ಕೆ ಒಳ್ಳೆ ಕರುಗಳು ಕೊಡಲಿ ಅಂತಕ್ಕಂಥ ವಿಚಾರ ಬಿಟ್ಟರೆ ನಾವೆಂದೂ ಆ ಕೆಲಸ ಮಾಡಲಿಲ್ಲ. ನಮ್ಮ ಮ್ಯಾಕ್ಸ್ ತಗೊಂಬಂದಿದ್ದೀವಿ. ಮ್ಯಾಕ್ಸ್ ವಿಚಾರ ಇಡೀ ರಾಷ್ಟ್ರಕ್ಕೆ ಗೊತ್ತಾಗದೆ, ಆದರೆ ನಾವೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಇದೊಂದೇ ಪ್ರಥಮವಾಗಿ ನಾನು ಯೂಟ್ಯೂಬ್ಗೆ ಹೇಳ್ತಾ ಇರೋದು. ಯಾರಿಗೂ ನೋವು ಮಾಡ್ತಕ್ಕಂಥ ಕೆಲಸವಾಗಿ ಇನ್ನು ಮಾಡಲಿಲ್ಲ. ನಮ್ಗೆ ಒಳ್ಳೆಯದೊಂದು ಓರಿ ಇರಬೇಕು, ನಮ್ಮ ದೇಶದಲ್ಲಿ ನಮ್ಮ ಸ್ನೇಹಿತರಿಗೆ ಒಂದು ಓರಿ ಇರಬೇಕು ಅನ್ನೋ ವಿಚಾರ ಅಲ್ಲಿ ಬಿಟ್ಟರೆ ಬಾಕಿ ಯಾವ ನಮ್ಮ ಡ್ಯಾಲಿ ಇತ್ತು. ಡ್ಯಾಲಿನ ಈಗ ಡ್ಯಾಲಿ ವಿಚಾರವಾಗಿ ಬಂದರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಡ್ಯಾಲಿ ಬನ್ನಿ, ಹೆಂಗೆ ಡ್ಯಾಲಿ ಬಗ್ಗೆ ಬನ್ನಿ. ಈಗ ವಿಚಾರ ಏನು ಅಂತಂದರೆ, ಡ್ಯಾಲಿ ಬಂದು ನಮ್ಮ ರಾಮನಗರದ್ದು, ಅದರ ಹುಟ್ಟು ಸ್ಥಳ ಬಂದು ನಮ್ಮ ಅಪ್ಪೇಣರೂರು ಉಬುತ್ಗೆರೆ. ಅದರ ಅಪ್ಪ ಮುಗ್ದರ ಹಾಕ್ಬೇಕಾರೆ ಹೋಗಿದ್ದಂಥ ಓರಿಯ ಏನೋ ಒಂಚೂರು ಬೈ ಮಿಸ್ಟೇಕಲ್ಲಿ ಓರಿ ಹಾಳಾಗೋಗ್ಬಿಡ್ತು. ಒಂದು 2 ಸೈಡ್ ಅಂತ ಓರಿದ್ರೆ
ಇಡೀ ರಾಷ್ಟ್ರೀಯ ಕರ್ಗಳು ಜಾಲಿಯನ್ನು ನಮ್ಮ ಹುಡುಗನೇ ತಗೊಂಬಂದು ಎಂಟಪರಲ್ಲಿ ಮೆರೆಸಿ ಮಹಾರಾಷ್ಟ್ರ ಕೊಟ್ಟು ನಮ್ಮ ಮೈಸೂರು ತಗೊಂಬಂದು ಇನ್ನೂ ದೊಡ್ಡ ಮಟ್ಟ ಹೆಸರು ಮಾಡವ್ರೆ. ಜಾಲಿಗೆ ಇನ್ನಷ್ಟು ಆರೋಗ್ಯ ಆಯಿಸ್ಕೊಟ್ಟು ದೇವ್ರು ಕಾಪಾಡಲಿ, ಒಳ್ಳೆ ಕರುಗಳು ಉಡಲಿ, ಮೈಸೂರು ಭಾಗದಲ್ಲಿ ಹೆಸರು ಮಾಡ್ತೋ ಇಡೀ ರಾಜ್ಯದಲ್ಲಿ ಹಂಗೆ ಹೆಸರು ಮಾಡಲಿ. ನಮ್ಮ ಪುನೀತಣ್ಣರು ಇನ್ನಷ್ಟು ಒಳ್ಳೊಳ್ಳೆ ತನಗಳು ಕಟ್ಟಿ ಅವ್ರ ಹೆಸರಾಗಲಿ. ಸ್ವಾಮಿ ಸಿದ್ಧಲಿಂಗೇಶ್ವರ ಮಾದೇಶ್ವರ ನಮ್ಮ ಜಾಲಿಗೆ ಇನ್ನಷ್ಟು ಆರೋಗ್ಯ ಆಯಿಸ್ಕೊಂಡು ಕಾಪಾಡಲಿ ಅಂತೇಳಿ ಪುನೀತಣ್ಣ ಒಳ್ಳೇದಾಗಲಿ. ಒಳ್ಳೆ ಚಪ್ರಾಕ್ಸವ್ರೆ. ನಮ್ಮ ಜಾಲಿ ಯಾರಿಷ್ಟೊಂದು ಮೆರೆಸಿರಲಿಲ್ಲ. ದಯಮಾಡಿ ಪುನೀತಣ್ಣರಿಗೆ ನಾನು ಹೃದಯಪೂರ್ವಕ ಅಭಿನಂದಿಸ್ತೀನಿ. ನಮ್ಮ ಜಾಲಿ ಇಷ್ಟೊಂದು ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಹೆಚ್ಚು ಮೆರೆಸವ್ರೆ. ಅವ್ರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಏನು ಜೊತೆಗೆ ಆಗಮಿಸಿ ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ. ನಮಸ್ಕಾರ. ಈಗ ಇನ್ನೂ ಒಂದು ವಿಚಾರ ಇದೆ. ನಮ್ಮ ರಾಮನಗರದಲ್ಲಿ ಇದ್ದಾಗ 2 ಡ್ರಾಪ್ ಕರುಗಳು ಉಡ್ತಿದ್ದು. ಕಡಿಮೆ ಅಂದರೂ ಇಡೀ ರಾಮನಗರ ಸುತ್ತಮುತ್ತ ನಾನು ನೋಡಿದ ಮಟ್ಟಿಗೆ ಯಾವುದೇ ಜಾಗಕ್ಕೆ ಹೋದ್ರು ಒಂದು ಊರಲ್ಲಿ 10 ರಿಂದ 15 ಕರು 20 ಕರು ಸೇಮ್ ಅದ್ರಪ್ಪ ಹೆಂಗೆ ಬಿದ್ದಿದ್ದು ಹಂಗೆ ಬಿದ್ದಿರೋಂಥ ಕರುಗಳಿದ್ದು. ಇವತ್ತು ಮೆರೀತಿದ್ದಾವೆ ಎತ್ಕೊಳ್ಳಾಗಿ ಅನ್ನೋದು ನನಗೂ ಗೊತ್ತು, ಖುಷಿ ಪಡ್ತಾ ಇದ್ದೀನಿ. ಇವಾಗ ಮೈಸೂರು ಏನು ನಮ್ಮ ಪುನೀತ್ ಅವ್ರ ಮನೆಗೆ ಬಂದ ಮೇಲೆ ಇವಾಗ 1-2 ವರ್ಷ ಆಗಿದೆ. ಎಷ್ಟು ಕರುಗಳು ಬಿದ್ದಿರ್ಬೋದು, ಅವ್ರ ಕಣ್ಣಿಗೆ ಎಷ್ಟು ಕರುಗಳು ಸಿಕ್ಕಿರ್ಬೋದು, ಯಾವ ಮಟ್ಟಿಗೆ ಇದೆ? ಸುಮಾರು ಕರುಗಳು ಕೆಲವು ಮಾಹಿತಿ ತಗೊಂಡಿಲ್ಲ. ಅವ್ರಿಗೆ ಸಿಕ್ಕಲಿ ಮೆರೆಸ್ಲಿ ಮೆರೆಸ್ಲಿ ಕರುಗಳು ಕೆಲವು ಮಾಹಿತಿ ಸಿಕ್ಕಲಿಲ್ಲ. ನಾವು ಅವ್ರ ಸಂಪರ್ಕ ಮಾಡೋಕ್ಕಾಗಿಲ್ಲ. ಅವ್ರ ಮನೆ ಹತ್ರ ಹೋಗಿ ಕರುಗಳಲ್ಲಿ ಊಟ ಕೇಳಿ ನಾವು ಡೆಲ್ಲಿದೊಂದು ಕರೆ ತಗೊಂಬರ್ಬೇಕು ಅಂತ ವಿಚಾರ ಮಾಡಿದ್ವಿ. ಒಂದು ವಿಚಾರನ ನೀವು ಮಾಡಿದ್ದೀರಾ. ಇವಾಗ ಕರೀರಿ ಪುನೀತಣ್ಣ ಅವ್ರನ್ನ. ಫಿಲ್ಟರ್ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನು ಕೇಳೋ ಕ್ವಶನ್ಗೆ ಮನಸ್ತಾಪ ಇದ್ರೆ ಇಲ್ಲೇ ಹೇಳ್ಬಿಡಿ ಮನೆ ಪಕ್ಕಕ್ಕೆ. ಹಾಂ ಪುನೀತಣ್ಣ ಅವರೇ, ಇವಾಗ ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಮನಸ್ತಾಪ ಇದ್ರೆ ಲೈವಲ್ಲಿ ಇರುತ್ತೆ, ಕರೆಕ್ಟಾಗಿ ಹೇಳಿ, ಬೇಜಾರು ಮಾಡ್ಕೊಳ್ಳಲ್ಲ. ನಿಮಗೆ ಓರಿಗೆ ಒಂದು ದಿನಕ್ಕೆ ಎಷ್ಟು ದನ ಬರ್ಬೋದು? ಒಂದು ದಿನಕ್ಕೆ ಅಂತ ಹೇಳಕ್ಕಾಗಲ್ಲ. ಒಂದಿನ ಬರ್ಲಬಹುದು, ಬರ್ದೇನೆ ಇರ್ಲಬಹುದು. ಒಂದು ದಿನ ನಿಮ್ಮ ಒಂದು ಅಪ್ರಾಕ್ಸಿಮೇಟ್ ಅಂದಾಜು 1-2 ಬರ್ತದೆ. 1-2 ಒಂದೇ ಬರ್ತವೆ. ಯಾತಕ್ಕೆ ನಾನು ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ, ಒಂದು ದಿನಕ್ಕೆ 1-2 ಅಂತ ಲೆಕ್ಕ ತಗೊಂಡ್ರು ಒಂದಿನ 5 ಬಂದ್ಬಿಟ್ಟಿರುತ್ತೆ, ಒಂದಿನ ಬಂದಿರೋದಿಲ್ಲ. 2 ಅಂತ ಲೆಕ್ಕ ತಗೊಂಡ್ರು ಯಾವುದೇ ಕಾರಣಕ್ಕೂ ಹಸಿಗಂತೂ ನಿಂತುತ್ತಲ್ಲ. ಅಲ್ಲ, ಇದು ಓರಿ ದನ ಹತ್ತ ವಿಚಾರದಲ್ಲಿ ನಿಲ್ಲುವಂತ ಓರಿ ಅಲ್ಲ ಅಂತ ನನಗೂ ಗೊತ್ತು. ಟಾಪ್ 1 ದನ ಕಟ್ಟೋದ್ರಲ್ಲಿ ಅದೇ ವಿಚಾರವಾಗಿ ಅಲ್ಲಿಂದ ಹೋಗಿ ಮಹಾರಾಷ್ಟ್ರದಿಂದ ಪುನೀತ್ ಅವರು ಹಾಕೊಂಡ್ ಬಂದಿರೋ ಕಾರಣನೂ ಅದೇ ಕಾರಣಕ್ಕೋಸ್ಕರ. ಅಣ್ಣ, ಇವಾಗ ಇಷ್ಟು ವರ್ಷದಿಂದ ಓರಿ ಕಟ್ತಾ ಇದ್ದೀರಾ. ನಿಮಗೆ ಡಾಲಿ ಕಟ್ಟಿರೋ ಅನುಭವಕ್ಕೂ ಬೇರೆ ಓರಿ ಕಟ್ಟಿದಂತಹ ಅನುಭವಕ್ಕೂ ಇದಕ್ಕೂ ವ್ಯತ್ಯಾಸ ಏನಿತ್ತು? ವ್ಯತ್ಯಾಸ ಅಂದ್ರೆ ಅಣ್ಣ ಬಾರಿಕೆ ಅಣ್ಣ. ಇದಕ್ಕೆ ಸ್ಪೀಡು, ಭಾರಿ ಸ್ಪೀಡು, ಬಾರಿಕೆ ಅಣ್ಣ ಆ ಥರ. ಇವಾಗ ಒಂದು ದಿನಕ್ಕೆ 2 ದನ ಅಂತ ನಾವು ತೊಗೊಂಡ್ರು, ತಿಂಗಳಿಗೆ ಒಂದು 50 ಕರು ಅಂತಲೇ ಇಟ್ಕೊಳ್ಳಿ. ಒಂದು ವರ್ಷಕ್ಕೆ ಅಂದ್ರೆ ಅಂದಾಜು ಮಾಡ್ರಿ 500 ರಿಂದ 600 ಕರುಗಳು. ಈಗ ನಾನು ತಂದು 1 ವರ್ಷದ ಮೇಲೆ 10 ತಿಂಗಳಾಗಿದೆ. 10 ತಿಂಗಳು 770 ವರ್ಷ ಬಿಟ್ಟಿದ್ದೀವಿ. ಓಕೆ, 770 ದನಗಳಲ್ಲಿ ಒಂದು 80 ವರ್ಷ ಬಿಟ್ಟವನೇ 1 ತಿಂಗಳಾಗಿದೆ. ಓಕೆ, ಇವಾಗ 770 ದನಗಳನ್ನು ನೀವೇನು ಬಿಟ್ಟಿದ್ದೀರಾ, ಅದರಲ್ಲಿ ಅದರ ಅಪ್ಪನ್ನ ಹೊತ್ಕೊಂಡು ಅದೇ ಥರ ಡ್ರಾಪಲ್ಲಿ, ಅದೇ ನಡಿನಲ್ಲಿ, ಅದೇ ಕುತ್ತಿಗೆ, ಅದೇ ಮೂತಿ ಸ್ಪೀಡಲ್ಲಿ ಬಂದಿರತಕ್ಕಂಥ ಕರುಗಳು ನಿಮ್ಮ ಕಣ್ಣಿಗೆ ಬಿದ್ದಿದೆಯಾ? 15 ಕರುಗಳು. ಅಂದ್ರೆ ಎಕ್ಸಾಂಪಲ್ ಸಿಹಳ್ಳಿ ಜಾತ್ರೆಲ್ಲೇ ಜಾತ್ರೆಗೆ ಬರ್ತವೆ. ಓಕೆ, ನಮ್ಮೂರ ಅಕ್ಕಪಕ್ಕ ತಳ್ಳಿಲು ಹುಟ್ಟವೆ. ಅಕ್ಕಪಕ್ಕ ತಳ್ಳಿಲು ಹುಟ್ಟಿದೆ. ಇವಾಗ ನಿಮಗೆ ಆ ದನಗಳು ನಿಮಗೆ ಸಿಕ್ಕಿದ್ರೆ ಅದರ ಅಪ್ಪನ್ನ ಮೀರಿಸ್ತವೆ ಅನ್ನೋಂಥ ಒಂದು ಲೈನ್ ಬಂದಿದೆಯಾ? ನಾನು ಹೇಳಿ ತಗೊಂಡಿದ್ದೀನಿ ಆಲ್ರೆಡಿ. ಅವ್ರು ಮಾತು ಕೊಟ್ಬಿಟ್ಟವ್ರೆ ನನಗೆ. ಒಳ್ಳೆ ಟಾಪ್ ಅಭಿಮಾನಿ ಇದ್ರ, ಅದಕ್ಕೂ ಟಾಪ್ ಕರ ಹುಟ್ಟೈತೆ. ಈಗ ಅಂದ್ರೆ ಏನು ರಾಮನಗರದಲ್ಲಿ ಹೆಸರು ಮಾಡಿದೆಯೋ ಅದೇ ಹೆಸರನ್ನ ಇನ್ನೂ 10 ಪಟ್ಟು ಮೈಸೂರಲ್ಲಿ ಸಂಪಾದನೆ ಮಾಡ್ತಿದೆ ಅಂತ ನೀವು. ರಾಮನಗರದಲ್ಲಿ ಏನು ಮಾಡಿತ್ತು ಅನ್ನೋದು ಗೊತ್ತಿಲ್ಲ. ಮೈಸೂರಿನಲ್ಲಿ ಲಲಿತಾರಿಪುರದಲ್ಲಿ ತುಂಬ ಹೆಸರು. ಯಾಕೆಂದರೆ ನಮ್ಮ ರಾಮನಗರದಲ್ಲಿ ಇದ್ದು ಯಾವುದೇ ಕಾರಣಕ್ಕೂ ನಿಲ್ಲುವಂಥ ಓರಿ ಅಲ್ಲ. ನಾನು ನೋಡಿದ ಮಟ್ಟಿಗೆ 5-6 ದನ ನನ್ನ ಕಣ್ಮುಂದೆನೇ ಬಂದವೆ. ದನ 1 ರಿಂದ 1 ದನ ಕಟ್ಟೈತೆ. ಆ ಥರ ಸ್ಪೀಡ್ ಇದೆ. ನನಗೆ ತುಂಬ ಒಂದು ಖುಷಿ ಕೊಟ್ಟಿದೆ. ಯಾಕಂದರೆ ನಮ್ಮ ಜಿಲ್ಲೆ ನಮ್ಮಲ್ಲಿ ಅಂದರೆ ಅಣ್ಣ ಮೈಸೂರು ಭಾಗದಲ್ಲಿ ದನ ಇಲ್ಲ. ಅಂದರೆ ಇನ್ನು ಬನ್ನೂರು, ಸಿಹಳ್ಳಿ, ಈ ಕಡೆ ನಗರ, ಈ ಕಡೆಯಿಂದ ನಮಗೆ ದನ ಜಾಸ್ತಿ ಬರ್ತದೆ. ಹಳ್ಳಿ ಮೇಲೆ ನಮ್ಮ ಮೈಸೂರು ಭಾಗದಲ್ಲಿ ಯಾವ ದನನೂ ಇಲ್ಲ. ಓಕೆ ಅಣ್ಣ, ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು. ನಮ್ಮ ಹಳ್ಳಿಕಾರ ದನಗಳಿಗೋಸ್ಕರ, ಅಂದರೆ ನಮ್ಮ ದೇಶೀಯ ತಳಿಗಳಿಗೋಸ್ಕರ ನೀವೇನು ಕೊಡುಗೆ ಕೊಡಬೇಕು ಅಂತ ಇಟ್ಕೊಂಡಿದ್ದೀರಾ? ಆಸೆ ತುಂಬ ಐತೆ, ಈಗ ಹೇಳ್ಕೊಳಕ್ಕೆ ಅಲ್ಲ ಇರಲಿ ಹೇಳಿ, ನಮ್ಮ ವೀಕ್ಷಕರಿಗೂ ಗೊತ್ತಾಗಬೇಕು. ಯಾಕಂದರೆ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಿಂದ ನಾನು ಕೇಳ್ತಾ ಇರ್ತೀನೋ, ಅದು ಕೇಳಬೇಕಾದ್ರೆ ಹೇಗಿರುತ್ತೆ ಅಂತಂದರೆ, ಎಷ್ಟೋ ಜನ ಏನು ಅನ್ಕೋತಾರೆ ಅಂದರೆ, ಲೋಕೇಶ್ ಅಣ್ಣ ಒಂಥರ ಬೇರೆ ಥರ ಕೇಳ್ತಾರೆ, ನಾವೇನೋ ಹೇಳ್ಕೊಂಡಿರ್ತೀವಿ ಯಾವುದೋ ಚಾನಲಲ್ಲಿ, ಅವರು ಅದಕ್ಕೆ ಆಪೋಸಿಟಾಗಿ ಕೇಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಬೇಜಾರಾಗಿದ್ರೆ ಅದು ನಾನೇನು ಮಾಡೋಕ್ಕಾಗಲ್ಲ. ನಾನು ಇರೋದನ್ನ ಓಪನ್ ಆಗಿ ಕೇಳಿರ್ತೀನಿ. ಅದೇ ಇವಾಗ ಕೊಡ್ತಾ ಇರ್ತಕ್ಕಂಥ ಹಳ್ಳಿಕಾರಿಗೆ ಈ ಜಾತ್ರೆನಾಗ ನಡೀತಾವಲ್ಲ,
ಓರಿ ಇದ್ರು ತಾನೆ ಕರ ನಡೆಯೋದು. ಇಲ್ಲವೇ ಒಳ್ಳೊಳ್ಳೆ ಕರ ಬೀಳ್ತಾರೆ, ಓರಿ ಇಟ್ಟಿರ್ತಾನೆ, ಒಳ್ಳೊಳ್ಳೆ ಕರು ಬಿದ್ದು ಕಸಿ ಮಾಡಿ ಎತ್ತು ಮಾಡ್ಕೊಂಡು ಬಂದಿರೋರಿಗೆ. ಅಣ್ಣ ಹಾಗಾದರೆ ನಿಮ್ಮ ಊರಿನ ನೋಡಿ ಯಾರಾದರೂ ಕೇಳ್ಕೊಂಡು ಇದು ನನಗೆ ಬೇಕು ಅಂತ ಕೇಳಿದ್ರೆ ಕೊಡ್ತೀರಾ? ಕೇಳಿದ್ರು, ನಾನು ಕೊಟ್ಟಿರಲಿಲ್ಲ. ಯಾಕಂದರೆ ನಾನೇ ಡಿಮ್ಯಾಂಡ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದೆ. ಮಹಾರಾಷ್ಟ್ರದವರೇ ಬಂದಿದ್ರು. ಓಕೆ, ಅದ್ರ ಅಮೌಂಟ್ ಹೇಳಲ್ಲ, ಎಲ್ಲರಿಗೂ ಗೊತ್ತೋದು. ಯಾಕಂದರೆ ನನಗೆ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆ, ಅದ್ರ ಮಗ ಹಾಗೆ ತುಂಬ ಹೈಲೈಟಾಗಿ ಸಾಕಿದೆ. ಓಕೆ, ಇವಾಗ ಒಂಚೂರು ಬಣ್ಣಕ್ಕೆ ಇಟ್ಟಿದೆ, ತುಂಬ ಹೈಲೈಟಾಗಿತ್ತು. ಇವಾಗ 4 ಮಂತ್ಸ್ ಬ್ಯಾಕಪ್ಪು. ತಿರ್ಗಾ ಈಗ ಇನ್ನೊಂದು ತಿಂಗಳಲ್ಲಿ ರೆಡಿ. ಅಣ್ಣ ಈಗ ಕಡೆಯಲ್ಲಿದೆ. ಹೌದು, ಹೊಸ ಕಡೆ. ಓಪನ್ ಮಾಡೋಣ. ಓಪನ್ ಅಲ್ಲಿ ಇಡ್ಕೋ ಎಷ್ಟು ಇಟ್ಟಬೇಕು ಬೇಕಿಗೆ ಮುಗ್ದರೆ ಹಿಡ್ಕೋ ಕೂಡ. ನಾನು ತಂದಾಗ ಆರಲ್ಲಿತ್ತು ನಿಮ್ಮ ಮಗು. ಹೊಸ ಕಡೆ ಇನ್ನೂ ಸಮತ್ತಿಲ್ಲ. ಓಕೆ, ಹಾಂ, ಸಾಕು 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 ಸಾಕು. ನೋಡಿ ಸ್ನೇಹಿತರೆ, ಇದು ಇವತ್ತಿಗೆ ಕಡೆ ಮಳೆಯಲ್ಲಿದೆ ಓರಿ, ಇನ್ನೂ ಸಮತ್ತಿಲ್ಲ. ಇದರಲ್ಲಿ ಒಂದು ವಿಶೇಷ ಏನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಇದು ನಮ್ಮ ರಾಮನಗರದ್ದು ತಳಿ. ಇವರು ಇವತ್ತು ತಂದು ಇಷ್ಟೊಂದು ಮಟ್ಟಕ್ಕೆ ಮೆರೆಸ್ತಿದ್ದಾರೆ ಅಂದರೆ ನಮಗೂ ಒಂದು ತುಂಬ ಖುಷಿ ಕೊಡ್ತಾ ಇದೆ. ದಯವಿಟ್ಟು ಏನು ನನ್ನ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಿದ್ರು, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವುದೇ ವಿಚಾರ ಇದ್ದರೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನು ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ. ಹಾಗೆಯೇ ಅಣ್ಣ, ಈ ಓರಿನ ತಮ್ಮ ಮನೆಗಿರೋ ದನಕರುಗಳಿಗೆ ಅವ್ರು ಬಿಡಿಸ್ಬೇಕು ಅಂತ ನಿಮ್ಮನ್ನು ಹುಡ್ಕೊಂಬರ್ಬೇಕು ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹೇಳು. 935353 08 94 77. ಇನ್ನೊಂದು ನಂಬರ್ ಐತೆ 8888585722. ನೋಡಿ ಸ್ನೇಹಿತರೆ, ಇದು ಓರಿಯವರ ಮಾಲೀಕರ ನಂಬರ್ ಆಗಿರುತ್ತೆ. ಇದು ನಾವು ಯಾವ ಮಟ್ಟಕ್ಕೆ ಒಂದು ನೋಡಿದ್ದೀವಿ ಅಂತಂದರೆ, ಈ ಓರಿ ನಾವು ನಮ್ಮ ಕಣ್ಣಾರ ನೋಡಿಕೊಂಡು ನಾವೇ ಇದ್ರ ಜೊತೆಯಲ್ಲಿ ಇದ್ದು ಬಂದಿರೋದ್ರಿಂದ ಇದರ ಎಲ್ಲ ಒಂದು ವಿಚಾರ ಗೊತ್ತು. ಕರ ಕೊಡೋದ್ರಲ್ಲಿ ಟಾಪ್ 1 ಕರುಗಳನ್ನ ಕೊಡ್ತದೆ. ಯಾವುದೇ ಕರುಗಾಗಲಿ, ಕಾಲು ಸೊಟ್ಟಿಗಾಗೋದಾಗಲಿ ಅಥವಾ ಇನ್ನೊಂದಾಗೋದಾಗಲಿ, ಸುಳಿರೋದಾಗಲಿ, ಯಾವುದೋ ಕರುಗಳು ಇವತ್ತರೆಗೂ ನನ್ನ ಕಣ್ಣಿಗೆ ಕಂಡಿಲ್ಲ. ಹಾಗಾಗಿ ನಾನು ಇವತ್ತು ಇದನ್ನು ತುಂಬ ಖುಷಿ ಪಡ್ತಾ ಇದ್ದೀನಿ, ಡ್ಯಾಲಿ ಓರಿನ ಅಂತಂದರೆ ಇದು ಅದೇ ಕಾರಣಕ್ಕೋಸ್ಕರ. ಓಕೆ ಪುನೀತಣ್ಣ ಅವರೇ, ತುಂಬ ಧನ್ಯವಾದಗಳು ಎಲ್ರಿಗೂ ಕೂಡ. ನೀವು ಓರಿನ ತಂದು ಇವತ್ತು ಇಷ್ಟು ಮೆರೆಸ್ತಿದ್ದೀರಾ ಅಂದರೆ ತುಂಬ ಒಂದು ಖುಷಿ ಆಗ್ತಿದೆ. ಓಕೆ ಸರ್, ಬನ್ನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಸಮಯ ಇವರು ಹೆಂಗೆ ಅಂದರೆ ನೋಡ್ಕೊಳ್ಳಿ, ನೋಡಿ ಇರೋ ಬರೋ ಜಾತ್ರೆಲೆಲ್ಲ ಇವರೇ ತಗೊಂಡ್ಬಿಟ್ರೆ ಇನ್ನು ನಮ್ಗೆ ಎಲ್ಲಿಂದ ಸಿಗ್ತವೆ ಸ್ವಾಮಿ ನೋಡ್ರಿ ಸ್ವಾಮಿ. ಬೇಬಿನೇ ಅವ್ರದ್ದು, ಎಲ್ಲ ಇವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಗಳಿಗೆ ಎಲ್ಲಿಂದ ಸಿಗ್ತವೆ ದನ ಕರುಗಳು ನೋಡಿ. ನೋಡಿ ಹಿಂಗೆ ನೋಡ್ರಿ ಯಾವ ಥರ ಹೇಳ್ತಾವ್ರೆ ನಮ್ಮ ಸಮಾಣರು. ಇಲ್ಲಿ ನಮ್ಮ ದೇವರಾಜಣ್ಣರು ನಮ್ಮ ಆತ್ಮೀಯ ಸ್ನೇಹಿತರು ದೇವರಾಜಣ್ಣ ಅಂತ, ಅವರು ಇಲ್ಲೇ ಎಲ್ಲ ಕಟ್ಟಿದಾರಂತೆ. ಭಾಳ ಫೇಮಸ್ ಅವ್ರೂ ವ್ಯಕ್ತಿ. ಅವರು ಪಾಪ ಗೊಂತಕ್ಕೆ ಬಾರೋ ಅಂದರು. ಇಲ್ಲಿ ಯಾವ್ದು ಗೊಂತು ಅಂತಲೇ ಗೊತ್ತಿಲ್ಲ ನನಗೆ. ಯಾವರವರು? ಕನಕಪುರನಾ? ಇಲ್ಲ ಕನಕಪುರ ಅಲ್ಲ. ನಾವು ಹೇಳ್ತೀವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಏನು ನಮ್ಮ ರಾಮನಗರದ ಅಜ್ಜನಾಪುರದ ಬೀಜದೋರಿ ರೇವಣ್ಣವರ ಓರಿಗಳು. ಇದು ನೀವೇ ಎಲ್ಲರೂ ಆಲ್ರೆಡಿ ನೋಡಿದ್ದೀರಾ, ಎಲ್ರಿಗೂ ಪರಿಚಯ ಇದೆ. ದ್ರೋಣ ಅಂದ ತಕ್ಷಣ ಎಲ್ರಿಗೂ ಒಂದು ಸೆಕೆಂಡು ಪರಿಚಯ ಇರ್ತಕ್ಕಂಥ ಓರಿನೇ, ಏನು ಬೇರೆ ಥರ ಅಲ್ಲ. ಇವರೇ ನಮ್ಮ ಓರಿ ರೇವಣ್ಣವರು. ಇದೇ ನಮ್ಮ KA42 ಮ್ಯಾಕ್ಸ್ ಅಂತ ಹೇಳ್ತಕ್ಕಂಥ ತಮಿಳ್ನಾಡಿಂದ ಬಂದಿರತಕ್ಕಂಥ ಓರಿ. ಯಾರೋ ಒಬ್ರು ಹೇಳಿದ್ರು, ರೋಡಲ್ಲಿ ಹೋಗ್ಬೇಕಾದ್ರೆ ಕೇಳಿಸ್ಕೊಂಡೆ, ಅದು ಉತ್ತರ ಅಲ್ಲೇ ಕೊಟ್ಟಿದ್ದೆ. ಇವಾಗಲೂ ವಿಡಿಯೋ ಮುಖಾಂತರ ಕೊಡ್ತಾಯಿದ್ದೀನಿ. ತಮಿಳ್ನಾಡಿಂದ ಓರಿಗಳು ಬಾಡಿಗೆಗೆ ಬರ್ತವೆ ಅಂತ ಹೇಳಿದರು. ಅದಕ್ಕೆ ಉತ್ತರನೂ ಕೂಡ ನಮ್ಮ ಅಧ್ಯಕ್ಷರು ಚೇತನ್ ಅವ್ರ ಕೈಯಿಂದ ಕೊಡಿಸ್ದೆ. ಈಗ ನಮ್ಮ ರೇವಣ್ಣವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಅಣ್ಣ ನಮಸ್ಕಾರ. ಮೊದಲಿಗೆ ತಮ್ಮ ಹೆಸರು, ತಮ್ಮ ಊರು? ಅಣ್ಣ, ನನ್ನ ಹೆಸರು ರೇವಣ್ಣ ಅಂತ. ಓಕೆ. ಅಂಜನಾಪುರ, ರಾಮನಗರ ತಾಲೂಕು, ಕೈಲಂಚ ಹೋಬಳಿ. ಓಕೆ. ನಮ್ಮೂರು ಬಂದು ಅಂಜನಾಪುರ. ಓಕೆ ಅಣ್ಣ, ನೀವು ಎಷ್ಟು ವರ್ಷದಿಂದ ಬೀಜದೋರಿ ಕಟ್ತಾ ಇರೋದು? ನಾನು ಸುಮಾರು ಬುದ್ಧಿ ಕಂಡು ತಂದು ಕಟ್ತೀನಿ ಅಣ್ಣ. ಬುದ್ಧಿ ಕಂಡು ವಯಸ್ಸು. ಓಕೆ. ಒಂದು 20 ವರ್ಷದಿಂದ ಕಟ್ತಾ ಇದ್ದೀನಿ ಅಣ್ಣ. 20 ವರ್ಷದಿಂದ. ಅಣ್ಣ, ಪ್ರತಿ ವರ್ಷ ನೀವು ಒಂದಕ್ಕಿಂತ ಒಂದು ಮೀರಿಸ್ತಕ್ಕಂಥ ಓರಿ ತರ್ತೀರಾ? ಮಟ್ಟಕ್ಕೆ ಬರ್ತೀರಾ? ತರ್ತೀನಿ ಅಣ್ಣ. ಪ್ರತಿ ಒಂದು ಜಾತ್ರೆಗೂ ಮೀರಿಸ್ತಕ್ಕಂಥ ಓರಿ ತರಲೇಬೇಕು, ದನ ಕ್ರಾಸಿಂಗ್ ಮಾಡೋಕ್ಕೆ ಒಳ್ಳೆ ಓರಿ ಇರಲೇಬೇಕು ಅಂತ ತರ್ತೀನಿ. ಓಕೆ ಅಣ್ಣ, ಈಗ ಈ ಓರಿನ ನೀವು ಎಲ್ಲಿಂದ ತಂದಿದ್ದು? ಅಣ್ಣ, ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದ್ದು, ಕರ್ನಾಟಕದಲ್ಲೇ ಬೆಳೆದಿದ್ದು. ಓಕೆ. ನಮ್ಮ ಮಂದಿಗುಡ್ಡೆ ಲೋಕಿ ಅಣ್ಣನ
ಹಳೆ ಮನೆ ಊರಿಗೆ ಹುಟ್ಟಿದ್ದು ಮಗ. ಓಕೆ. ಇದು 4-5 ಕಡೆ ಹೋಗಿದ್ದು, ಹುಡುಗೇಗೌಡ್ರ ಹತ್ರಕ್ಕೆ ಹೋಗಿದ್ದು, ತಿರ್ಗಾ ತಮಿಳ್ನಾಡಿಗೆ ಹೋಗಿದ್ದು. ತಿರ್ಗಾ ಅಲ್ಲಿಂದ ನಾನು ಹಾಕೋ ಬರಲೇಬೇಕು ಅಂತ ಹೋಗಿ ಇನ್ನು ಬೇಕಾದಷ್ಟು ವಾದ ಮಾಡಿ ಅವ್ರ ಹತ್ರ 8 ಲಕ್ಷ ವ್ಯಾಪಾರ ಹೇಳಿದ್ರು. ಆದರೂ ನಾನು ಜಗ್ಲಿಲ್ಲ. 1 ಗಂಟೆಲಿ ವ್ಯಾಪಾರ ಕೂತ್ಕೊಂಡಕ್ಕೆ 5:30 ವ್ಯಾಪಾರ ಮುಗಿತಾಣ. ನನಗೆ ಗೋರಿ ಬೇಕೇ ಬೇಕು, ನಮ್ಗೆ 5 ಗುಡಿ ಮೆರವಣಿಗೆ ಬೇಕೇ ಬೇಕು ಅಂತ ಇದು ತಗೊಂಡು ಬರಲೇಬೇಕು ಅಂತ ಅಣ್ಣ 4,10,000 ಕೊಟ್ಟು ನಾನು ತಗೊಂಡು. ಓಕೆ ಅಣ್ಣ, ನೀವು ಓರಿನ ಸೆಲೆಕ್ಷನ್ ಮಾಡುವಾಗ ಒಂದು ದೊಡ್ಡ ಮಟ್ಟಕ್ಕೆ ಓರಿ ಹೋಗುತ್ತೆ ಅಂತ ನೀವು ಈಗಲಿಂದನೇ ಹೇಗೆ ಕಂಡು ಹಿಡಿತೀರಾ ಅಣ್ಣ? ಇದು ಬಣ್ಣ, ಜಾತಿ, ಕುಲ, ಚರ್ಮ. ಈ ಚರ್ಮ ಇದೆಯಲ್ಲ ನೋಡಿ, ಕೂದಲು ಏನಾದ್ರು ಕೆಲವರು ಬರ್ತದ, ಕೂದಲು ಇದೆಯಾ? ಸಣ್ಣ ರೋಮ. ಈ ಸಣ್ಣ ರೋಮ ಚರ್ಮ ತರಲೇಬೇಕು. ಅಂದ್ರೆ ಚರ್ಮ ಶಿಲ ಇರಬೇಕು. ಓಕೆ. ಊರಿಗೆ ನೋಡಿ ಇದೇ ತರ 2 ಡ್ರಾಪ್ಸ್ ಇರಬೇಕು. ಅಣ್ಣ ಹಿಂದೆ ಸುತ್ತ ವಿಡಿಯೋ ಮಾಡ್ಕೊಂಡು ಬನ್ನಿ, ಯಾವ ಜಾಗದಲ್ಲ ಅದು ಏ ರೂಪ ಇರೋದೇ ಅಂತ ಗೋರಿ ಎಲ್ಲಾ ಭಾಗನೂ ಒಂದೇ ಸಮ ಇರಬೇಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಕಾಲಿಂದ ಹಿಡಿದು ಕಂಬ, ಗುಂಡಿಗೆ ಭಾಗ, ಕತ್ತು, ಆ ಡ್ರಾಪ್ಸ್ ಆಗ್ಬೋದು. ಕೆಲವರು ಹೇಳ್ತಾರೆ ಹಾಗೆ ಹೀಗೆ ಅಂತ. ಒಂದು ಓರಿನ ನಾವು ಸೆಲೆಕ್ಷನ್ ಕಮಿಟಿ ಒಳಗಡೆ ತರಬೇಕು ಅಂತಂದ್ರೆ ಕತ್ತಿಂದ ಹಿಡಿದು ಸೊಂಟದಿಂದ ಹಿಡಿದು ಪ್ರತಿಯೊಂದೂ ಎಷ್ಟೋ ಓರಿಗಳಿಗೆ ಈ ಜಾಗ ಹಿಂಗಿರ್ಬೇಕು ಶಿಸ್ತಾಗಿ ಗೊತ್ತಿರಲ್ಲ. ಕೆಲವರು ಹೇಳ್ತಾರೆ ನೋಡಿ ಕಾಲ್ ಕೆಳಗಡೆ ಕೂತ್ಕೊಂಡ್ಬಿಟ್ಟಿರ್ತವೆ ದನ ಕಟ್ಟೋ ಓರಿಗಳಿಗೆ. ನೋಡಿ ಒಂದೇ ಒಂದು ಅಂಗ್ಲ ಕೂಡ ಇವತ್ತು ನೋಡಿಲ್ಲ. ಈ ಸಣ್ಣ ಬಾಲನೇ ಇರಬೇಕು ನೋಡಿ, ಬಾಲನೂ ಅಷ್ಟೇ ಕಿರುಬೆಳೆ ಗಾತ್ರ ಬಾಲ, ಗಡ್ಡಿ ತರ ಬಾಲನೇ ಇರಬೇಕು. ಇದೇ ತರ ಅಂಡು ಕುಂಡಿ, ಇದೇ ತರ ಜಾಗ ಇರಬೇಕು. ಸೊಂಟನೂ ಅಷ್ಟೇ, ಇದೇ ತರ ನಡ ಕೂಡ ಇರಬೇಕು. ಇದೆ ಅಂತಂದ್ರೆ ಬೆನ್ನು ಹಸೆ ಆಗ್ಬೋದು, ಇರುಳಾಗ್ಬೋದು. ಕೆಲವ್ರು ಹೇಳ್ತಾರೆ ಇರುಳು ಒಂದ್ ಕಡೆಗೆ ಹೊಲ್ಕೊಬಿಟ್ರೆ ಅದು ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತ. ಯಾವತ್ತೇ ಆಗಲಿ ಓರಿ ನೋಡೋ ನೋಟದಲ್ಲಿ ಒಂದು ಕಿಕ್ಕಿರಬೇಕು, ಯಾವತ್ತೇ ಒಂದು ವಿಚಾರವಾಗಾದ್ರು. ಓಕೆ ಅಣ್ಣ, ಹಂಗೆ ನಿಂತ್ಕೊಳ್ಳಿ ಅಣ್ಣ. ನೀವು ಎಲ್ಲ ಜಾತ್ರೆಗಳಿಗೂ ಪಾರ್ಟಿಸಿಪೇಟ್ ಮಾಡ್ತೀರಾ? ಹೌದಣ್ಣ, 90% ಎಲ್ಲ ಜಾತ್ರೆಗೂ ಹೋಗ್ತೀರಾ? ಈ ಸತಿ 5 ಗುಡಿಯಿಂದ ಈಚೆಗೆ 5 ಗುಡಿ ಮುಗಿಸ್ಕೊಂಡ್ಬಂದೆ. ಓಕೆ. ಅಲ್ಲಿ ಪ್ರೈಜ್ ಆಯಿತು. ಆಮೇಲೆ ಇಟ್ಕೋದೆ ಕಬ್ಬಾಳ್ಗೋದೆ, ಕಬ್ಬಾಳಿಗೆ ಪ್ರೈಜ್ ಆಯಿತು. ಬನ್ನೂರು ಬಂದೆ, ಬನ್ನೂರಲ್ಲಿ ಪ್ರೈಜ್ ಆಯಿತು. ಓಕೆ. ಈಗ ಬೇಬಿಗೆ ಬಂದಿತ್ತು. ಓಕೆ ಅಣ್ಣ, ಈ ವರ್ಷ ಸಿದ್ಧಗಂಗೆಗೆ ಹೋಗಿಲ್ಲ ಹಾಗಾದ್ರೆ? ಸಿದ್ಧಗಂಗೆ ಎಲ್ಲಣ್ಣ ಕಬ್ಬಾಳು ಸಿದ್ಧಗಂಗೆ 2 ಒಂದೇ ಸಮ ಬಿದ್ದೋದ್ರಿಂದ ನೀವು ಹೋಗೋಕ್ಕಾಗಲಿಲ್ಲ? ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಣ್ಣ, 2 ಒಂದೇ ಡೇಟು. ಓಕೆ ಅಣ್ಣ, ಈಗ ನೀವು ಇದು ನಮ್ಮ ಒಳಕುಳಿಯಲ್ಲೇ ಹುಟ್ಟಿರ್ತಕ್ಕಂಥ ಓರಿ, ಅದಕ್ಕೆ ತಂದೆ ಅಂತ ಹೇಳ್ತಾ ಇದ್ದೀರಾ. ಆಗ ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ದ್ರೋಣ ಅಣ್ಣ, ಅದು ನಮ್ಮ ಮನೆ ಹಳೆ ಊರಿಗೆ ಹುಟ್ಟಿದ್ದು. ಅದು ಹೊಸ ಕರ ತಗೊಂಡ್ಬಂದು ಅದನ್ನ ಓರಿ ಮಾಡಲೇಬೇಕು ಅಂದ್ಬಿಟ್ಟು ಆ ಕಪ್ಪನ ಒಟ್ಟಿಗೆ ನಾನು ತಗೊಂಡ್ಬಂದು ಸಾಕಿ ಇಲ್ಲಿ ಗಂಟೆ 2 ಅಲ್ಲ ಅಣ್ಣ. ಈಗ ಅದು ಬೆಳೆಸಿದ್ದೀನಿ, ಕ್ರಾಸಿಂಗ್ ಮಾಡ್ತಾ ಇದ್ದಾನೆ. ಕ್ರಾಸಿಂಗ್ ಬಿಡ್ತಾ ಇದ್ದೀರಾ? ಅದ್ರ ಅಪ್ಪನಿಗೆ ಬರೀ ಬಿತ್ತೆ ಕರುಗಳೇ ಬೀಳ್ತಾ ಇದ್ದಾನ. ಓಕೆ. ತರಲೇಬೇಕು. ಯಾರೇ ಒಬ್ಬ ಬಡವ ರೈತ ಓರಿ ಬಿಡಿಸ್ಕೋದ್ರು ಅಣ್ಣ ನಿನ್ನ ಕರನ ನಿನ್ನ ಓರಿಗೆ ಬಿಟ್ಟಿದ್ದು 50,000 ಮಾಡಿದೆ, 70,000 ಮಾಡಿದೆ, 80,000 ಮಾಡಿದೆ, 1 ಲಕ್ಷ ಕೊಟ್ಟೆ ಅನ್ನೋರು. ಅಣ್ಣ, ಆ ಓರಿಯ ತಂದೆನ ಯಾರು ಕೊಡ್ಸಿದ್ರು ನಿಮಗೆ? ಎಲ್ಲಿಂದ ತಂದ್ರಿ ಅಣ್ಣ? ಅದ್ರ ತಂದೆ ಬಂದು ನಮಗೆ ಮೆಣಸ್ಕಳ್ಳಿ ಸೋಮಣ್ಣ ಸಿದ್ದರಾಜ ಕೊಡ್ತಿದ್ದ. ಓಕೆ ಆಯ್ತಾ, ಅಲ್ಲಿಂದ ನಾನು ತಗೊಂಡ್ಬಂದಿದ್ದೆ. ಅದು ಎಲ್ಲಿ ಹುಟ್ಟಿತ್ತು ಎಲ್ಲಿ ಬೆಳೆದಿತ್ತು ನನಗೆ ಗೊತ್ತಿಲ್ಲ. ಕರಿನೆಲ್ಲ ಅದ್ರ ತಂದೆನ 2 ಕರಿನೆಲ್ಲ ನಾನು ತಗೊಂಡ್ಬಂದಿದ್ದೆ. ತಂದೆನ ನೀವು ತಗೊಂಡ್ಬಂದು ನೀವು ಅದನ್ನ ಎಷ್ಟು ವರ್ಷ ಇಟ್ಕೊಂಡಿದ್ರಿ ಅಣ್ಣ? ಅದು ಸುಮಾರು 5 ವರ್ಷ ಆಯ್ತು ಅಣ್ಣ. 5 ವರ್ಷದಲ್ಲಿ ಒಳ್ಳೊಳ್ಳೆ ಕರುಗಳು ಬಿದ್ದಿದೆ. ಒಳ್ಳೆ ಕರುಗಳೇ ಬಿದ್ದೋಣ. ಈಗ ಜೊತೆಲಿ ಅಪ್ಪನ್ನ ಮೀರ್ಸಂತ ಮಗ ಪಕ್ಕದಲ್ಲಿ ಇರ್ಬೇಕಾದ್ರೆ ಮಡಿಕೊಳ್ಳೇಬೇಕು ಅಂತ ನಾನು ಬೆಳೆಸಿ ಮಡಿಕೊಂಡಿದ್ದೀರಾ? ಓಕೆ. ಆಗೊಂದು ವೇಳೆ ಇಲ್ಲಿನ ಲೋಕಲ್ ಅವ್ರು ಆಗ್ಬೋದು, ಹೊರಗಿನವ್ರು ಆಗ್ಬೋದು, ಯಾರೇ ಆಗ್ಬೋದು, ಯೂಟ್ಯೂಬ್ ನೋಡುವಂಥವ್ರು ಈ ಓರಿ ನಾವು ಕ್ರಾಸಿಂಗ್ ಬರಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ತಿಳಿಸ್ಕೊಡ್ತೀರಾ? ತಿಳಿಸ್ತೀನಿ ಅಣ್ಣ. ಹೇಳಿ ಅಣ್ಣ. 888 4 888 4 77 55 39 ನೋಡಿ, ಇವರು ರೇವಣ್ಣ ಅಂತ, ನಮ್ಮ ಮೂಲತಃ ರಾಮನಗರದವರು ಇವರು. ಇದು ದೂರದಿಂದ ಬಂದವರಿಗೆ ಅಣ್ಣ ಅಂದಿಗುಡ್ಡೆ ಓರಿ ಹುಟ್ಟಿದ್ದು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇವತ್ತು ಏನು ಮ್ಯಾಕ್ಸ್ 42 ಅನ್ನೋದು ನಮ್ಮ ರಾಮನಗರದ ಓರಿ ಇವತ್ತು ಎಲ್ಲ ಕಡೆ ಒಂದು ದೊಡ್ಡ ಗುಣಮಟ್ಟದಲ್ಲಿ ಬೆಳೆದು ಒಂದು ದೊಡ್ಡ ದಾಖಲೆಯನ್ನು ಕೂಡ ಅದು ಮಾಡ್ತಾ ಇದೆ. ಪ್ರತಿಯೊಂದು ಜಾತ್ರೆಯಲ್ಲಿ ಹೋದ್ರು ಅಷ್ಟೇ ಎಲ್ಲರೂ ಹೇಳ್ತಾರೆ ಓರಿ ಅಂದ ತಕ್ಷಣ 2 ಅಗ್ಗದಲ್ಲಿ ಹಿಡ್ಕೋಬೇಕು ಅಂತ. ಸತ್ಯವಾಗ್ಲೂ ಹೇಳ್ತೀನಿ, ಈ ಓರಿನ ಹಗ್ಗ ಬಿಸಾಕೊಂಡು ನಿಂತ್ಕೊಂಡ್ಬಿಟ್ರೆ ಆ ಓರಿ ಅದೇ ಥರ ನಿಂತಿರುತ್ತೆ. ಚಾಲೆಂಜ್ ಮಾಡ್ಬೋದು ಈ ಓರಿ ಮೇಲೆ. ಯಾರಾದರೂ ಆ ಥರ ಬಿಟ್ಟು ನಿಲ್ಲಿಸ್ತೀನಿ ಅನ್ನೋರು ಇದ್ರೆ ನಿಲ್ಲಿಸ್ಬೋದು. ಯಾಕೆಂದರೆ ಅದ್ರ ಗುಣ ಆಗ್ಬೋದು, ಅದು ಮನೇಲಿ ಹಿಡ್ಕೊಳ್ಳೋದು ಕೂಡ ಮಕ್ಕಳೇ, ನಮ್ಮ ಪುಟ್ಟಿನೇ ಹಿಡ್ಕೊಳ್ಳೋದು. ಅದನ್ನು ನಾವು ಪ್ರತಿದಿನ ನೋಡ್ತೀವಿ. ಹಾಗೆ ಇಲ್ಲಿರೋ ಜಾತ್ರೆ ಮಾಡಿದ್ರೆ ಯಾರ ಕೈಗಾರ ಕೊಡ್ತೀನಿ ಕೊಂಬೆಲಿ ಈಗ ಅನ್ನಲ್ಲ, ಏನು ಮಾಡಲ್ಲ. ಅದು ಆ ಥರ ನನ್ನ ಕ್ರಾಸಿಂಗ್ ಬಿಡ್ಬೇಕಾದ್ರೆ ಅಷ್ಟೇ 1 ಆರು ಕ್ರಾಸಿಂಗ್ ಕಟ್ಟಿದ್ರೆ ತಿರ್ಗಾ ತಗೊಂಡು ರೋಡಿಂಗ್ ನಿಲ್ಸಿದ್ರೆ ನಾನು ಹಿಡ್ಕೊಳ್ಳೋ ಗಂಟೆ ತಿರ್ಗಿ ಕ್ರಾಸಿಂಗ್ ಮಾಡಲ್ಲ ಅದು. ಓಕೆ, ಆ ಥರ ಓರಿ ಬೆಳವಣಿಗೆ ಆಗಿದೆ. ಹಂಗಿದೆ ಅಣ್ಣ. ಈ ಓರಿನ ಯಾರಾದರೂ ಬಂದರೆ ಕೊಡ್ತೀರಾ ನೀವು ಮಾರಾಟಕ್ಕೆ? ಕೊಡಲ್ಲ ಅಣ್ಣ, ಸದ್ಯ ಕೊಡಲ್ಲ. ಈಗಂತೂ ಇದು ಕೊಡೋದೇ ಇಲ್ಲ ಅಣ್ಣ. ಇದ್ರಲ್ಲೂ ಇದ್ರ ಮಕ್ಕಳು ಹೆಂಗ್ ಬೀಳ್ತಾವೆ ಅಂತ ನಾನು ಕಣ್ಣಾರ ನೋಡಬೇಕು, ಆಮೇಲೆ ನಾನು ಕೊಡಬೇಕು. ಆಮೇಲೆ ಕೊಡಬೇಕು.
ಅಂದರೆ ತಂದೆನ ಮೀರ್ಸಂತ ಮಗ ಬರುತ್ತೆ ಅಂತ ನಿಮ್ಗೆ ಅನಿಸಿದೆ? ಬರ್ತದೆ ಅಣ್ಣ. ಈ ತಮಿಳ್ನಾಡಲ್ಲಿ ಈಗ ಹುಡುಗೇಗೌಡರು ಮನೆಯಲ್ಲಿ ಅಲ್ಲಿ ಬಿಟ್ಟವ್ರಲ್ಲ, ಓಕೆ, ಒಳ್ಳೊಳ್ಳೆ ಕರುಗಳು ಬಿದ್ದಾವೇಣ. ಅದ್ರ ಜೊತೆಯಿಂದ ನಾನು ಇಟ್ಕೊಂಡೆ 8 ಕರುಗಳು ಓವರ್ ಕರುಗಳಿಗಿಂತ ಸೂಪರ್ 8 ಕರುಗಳು ಉದ್ದ ಬೀಸಲ್ಲಿ ಒಳ್ಳೆ ಕರುಗಳು. ಹುಡುಗೇಗೌಡರು ತಿರ್ಗಾ ನನಗೆ ಇದೇ ಜಾತ್ರೆ ಇವತ್ತೇ ಬಂದೆ. ಈಗ ಅರ್ಧ ಗಂಟೆಲಿ ಫೋನ್ ಹಾಕಿದ್ರು, ಓರಿ ಯಾರಿಗೂ ಕೊಡ್ಬೇಡ ಕಣೆ, ನನಗೆ ಕೊಡೆಯ ಅಂತ. ಕೇಳಲೇಬೇಡಿ ಅಣ್ಣ, ಓರಿನ ನಾನು ಕೊಡಲ್ಲ, ಯಾರು ಬಂದರೂ ಕೊಡಲ್ಲ, ಈಗ ಕೇಳಲೇಬೇಡಿ ಅಂತ. ಅದು ಸದ್ಯಕ್ಕೆ ಓರಿ ಕೊಡೋಂಥ ಇದಿಲ್ಲ. ಪ್ರತಿಯೊಂದು ಜಾತ್ರೆಗೂ ಹೋಗ್ತೀರಾ? ಬೇಕಾದ್ರೆ ಶಿಕ್ಷೆ ಮಾಡೋರು, ಓರಿ ಕುಡಿ ಅಂತ ಕೊಡಲ್ಲ ಅಣ್ಣ ಅಂತೆ. ಕಬ್ಬಾಳಿಯಲ್ಲಿ ಕೇಳೋರು ಕೊಡಲ್ಲ ಅಂತ. ಮನೆ ಹತ್ರ ದಿನ 2-3 ಫೋನ್ ಹಾಕಿ ಕೊಡಲ್ಲ ಕಣ. ಓಕೆ, ಈಗ ನಮಗೂ ಒಂದು ಖುಷಿ ಇರೋದೇನೆಂದರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ದೊಡ್ಡ ಗುಣಮಟ್ಟದ ಒಂದು ದನಗಳು ಬರ್ತಾವೆ ಅಂದರೆ ಅದು ನಮ್ಮ ರಾಮನಗರ ಜಿಲ್ಲೆಯಿಂದನೇ. ಬಿಡ್ತಿರೋ ಈ ಬಸವಣ್ಣ ಬೆಳಗ್ಗೆಯಿಂದ 9 ದನ ಕಟ್ಟದೆ. 9 ದನ ಈಗ ಜಾತ್ರೆಗೆ ಈಗ 3 ಗಂಟೆಲಿ ಹತ್ತಿಸ್ಕೊಂಡು ಬಂದಿದ್ದೀನಿ. ಬೆಳಗ್ಗೆಯಿಂದ 9 ದನ ಕಟ್ಟದಿದ್ದೀನಿ ಬೆಳಗ್ಗೆಯಿಂದ. ಹಾಂ, ಡೈಲಿ 2, 3, 4, 5 ಡೈಲಿ ದನ ಬಂದೇ ಬರ್ತವೆ. ಓಕೆ, ದೂರದಿಂದ ಎಲ್ಲ ಬೆಂಗಳೂರು ಸುತ್ತಿಂದ ಜಾಸ್ತಿ ಬರ್ತಾವೆ. ಓಕೆ ಅಣ್ಣ, ಈಗ ನೀವು ಇಷ್ಟೊಂದೆಲ್ಲ ಮಾಡ್ತಾ ಇದ್ರಲ್ಲ, ಸಿದ್ಧಗಂಗೆ ತಾವಿಂದ ಹಾಕೊಂಬಂದವ್ರೆ. ಸಿದ್ಧಗಂಗೆ ಆಯ್ತಿಂದ ಬೆಳಿಗ್ಗೆ ಹಾಕೊಂಬಂದು ದನ ಬಿಡಿಸ್ಕೋಬೋದು. ಈಗ ಇಷ್ಟೆಲ್ಲ ಮಾಡ್ತಾ ಇದ್ರ, ತಿಂಡಿ ಅದು ಎಲ್ಲ ಯಾವ ಥರ ಏನಾರು ಡಿಫ್ರೆಂಟ್ ಆಗಿ ಏನಾರು ಕೊಡ್ತೀರಾ? ಡಿಫ್ರೆಂಟ್ ಏನು ಕೊಡಲ್ಲ. ಡೈಲಿ ಬೆಳಗ್ಗೆ 2 ಲೀಟ್ರು, ಸಾಯಂಕಾಲ 2 ಲೀಟ್ರ್ ಹಾಲು ಕೊಡ್ತೀನಿ. ಮಾಮೂಲಿ ತಿಂಡಿ ಉಳ್ಳಿ ನುಚ್ಚು, ರವೆ ಬೂಸ, ಚಕ್ಕೆ ಬೂಸ, ಮಾಮೂಲಿ ತಿಂಡಿ ಕೊಡ್ತೀನಿ. ಮಣ್ಣೂರು ಮೇಯ್ತದೆ, ಹುಳಿಕಾಯಿ ಮೇಯ್ತದೆ ಅಷ್ಟೇ. ನಾನೇನು ಬೇರೆ ಸಪ್ರೇಟ್ ಏನು ಕೊಡಲ್ಲ. ಸಪ್ರೇಟ್ ಏನು ಕೊಡಲ್ಲ ಅಲ್ಲ, ಬೇರೆಯವ್ರ ಥರ ನಾನು ಬೆಣ್ಣೆ ಕೊಡ್ತೀನಿ, ತುಪ್ಪ ಕೊಡ್ತೀನಿ. ಅಣ್ಣ ಸುಳ್ಳು ಪಳ್ಳು ಬಸವನಿಗೆ ಎಳ್ಳೆ ಮಾಡೋದು ನಾನು ಕೊಡೋದಿಲ್ಲ ಅಣ್ಣ, ಏನು ಕೊಡೋದಿಲ್ಲ. ಓಕೆ ಅಣ್ಣ, ಈಗ ಅದೇ ಥರ ಹೇಳೋದಾದ್ರೆ ನಿಮ್ಮ ದ್ರೋಣ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಅಷ್ಟೇ ಗುಣ ಮನ ನೋಡಿ. ಈಗ ಇಷ್ಟೇ 4 ಓಕೆ, ಈಗ 2 ಉದ್ದ ಬೀಸು ಇದ್ರಷ್ಟೇ ಇದೆ. ಇಲ್ಲ ಅದೇನೇ ನೋಡೋದಲ್ಲ, ಉದ್ದ ಬೀಸು 2 ಈಗ ಅಷ್ಟೇ ಇದೆ. ಅದ್ರ ಹಂಗೆ ಉದ್ದ ಬೀಸು ಇದು ಅಷ್ಟೇ ಅಣ್ಣ. ಒಳ್ಳೆ ಗುಣ ಮನ ಒಳ್ಳೆ ಚೆನ್ನಾಗದೆ. ಈಗ 2 ಅಣ್ಣ ನೋಡಿ. ಈಗ ಬಿದ್ದು ಸಂಕ್ರಾಂತಿ ಬೀಳ್ತು 2ಗೆ. ಅಂದ್ರೆ ಇವಾಗ ಬಿದ್ದಿರೋದು ಕ್ರಾಸಿಂಗ್ ಕೊಡ್ತಾ ಇದ್ದೀನಿ ಅಣ್ಣ. ಅಂದ್ರೆ ಇದು ಕೂಡ 2 ಪೂರ್ತಿ ಆಯ್ತು ಅಂದ್ರೆ ಈಗ ಜಸ್ಟ್ 10 ನಿಮಿಷನೂ ಆಗಿಲ್ಲ. ಹೋಗಿ ಅಣ್ಣ ಮಾವನಕೆರೆ ಕುಮಾರಣ್ಣ ಅಂತ ನನಗೆ ಓರಿ ಕೊಡಲೇಬೇಕಣ್ಣ ಅಂದರು. ಅಣ್ಣ ಕೇಳಲೇಬೇಡ, ಈಗ ಇದ್ರ ಅಪ್ಲೋಟು ಹೊಡಿಕೊಂಡಿದ್ದೀನಿ. ಈಗ ತಮಿಳ್ನಾಡು ಕೊಟ್ಟೇ ಬಿಟ್ಟಿದ್ದೆ ಅಣ್ಣ. ಇದು ನಾನು ಶ್ರೀಕಂಠಪ್ಪರಿಗೆ 2.5 ಲಕ್ಷಕ್ಕೆ. ತಿರ್ಗಾ ಅವ್ರಿಗೆ 10,000 ಲಾಭ ಕೊಟ್ಟಿದ್ದೀನಿ. ನಾನೇ ಹಾಕೊಂಡ್ಬಿಟ್ಟೆ ವಾಪಸ್. ನಾನು ಓರಿ ಹೇಗೆ ಕೊಡಪ್ಪ ಅಂತ. ಒಟ್ಟಲ್ಲಿ ತುಂಬ ಒಂದು ಖುಷಿ ಆಗ್ತಿದೆ. ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಒಂದು ಸ್ಥಳದಲ್ಲಿ ನಮ್ಮ ಒಂದು ಓರಿಗಳು ಈ ದೊಡ್ಡ ಮಟ್ಟಕ್ಕೆ ನಿಂತವೆ ಅಂದರೆ ಅಣ್ಣ ತಮ್ಮ ಇದ್ದಂಗವೆ ಅಂತ ಮಡಿಕೊಳ್ಳೇಬೇಕು ಅಂತ ಭಾರಿ ಶ್ರಮ ಪಟ್ಟು ಮಡಿಕೊಂಡಿದ್ದೀನಿ. ಓಕೆ, ತುಂಬ ನಮಗೂ ಒಂದು ಖುಷಿ ಆಗ್ತಿದೆ. ನಮ್ಮ ಓರಿಗಳು ಎಲ್ಲ ಕಡೆ ಕಾಂಪಿಟೇಷನ್ ಮಾಡ್ತವೆ ಅಂತ. ಅಣ್ಣ ಈಗ 5 ಗಿಡೋದು ಪ್ರೈಜ್ ಆಯಿತು, ಕಬ್ಬಾಳಿದು ಫಸ್ಟ್ ಪ್ರೈಜ್ ಆಯಿತು, 100ರಲ್ಲಿ ಸಮ ಮಾಡುತ್ತೆ. ಮತ್ತೆ ಈಗ ಬೇಬಿ ಬಂದಿದ್ದೀನಿ ನೋಡುವ. ಇಲ್ಲಿ ಅಂದರೆ ಯಾವ ಥರ ಅಲ್ಲ, ಅದು ದೇವ್ರ ಇಚ್ಛೆ. ನಾವಿಷ್ಟೇ ಹಿಂಗೆ ಅಂತ ನಾವು ಯಾವುದೇ ಒಂದು ರಾಜಕೀಯ ಅಲ್ಲಿ ಇನ್ನೊಂದಲ್ಲಿ ಯೂಸ್ ಮಾಡಲ್ಲ, ಎಲ್ಲೂ ಇಲ್ಲ ಅಣ್ಣ. ಓಕೆ ರೇವಣ್ಣವರೇ, ನಮ್ಮ ಜೊತೆ ನೀವು ತಮ್ಮ ಮಾತನ್ನು ಹಂಚ್ಕೊಂಡಿದ್ದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ರೈತರುಗಳು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ನೀವು ಅವ್ರಿಗೆ ದಯವಿಟ್ಟು ದೂರದಿಂದ ಬರ್ತಕ್ಕಂಥವ್ರಿಗೆ ನಿಮ್ಮ ಕೈಲಿ ಆಗಿದ್ದ ಮಟ್ಟಿಗೆ ಒಂದು ಸ್ವಲ್ಪ ಕಡಿಮೆ ಏನಾದರೂ ಮಾಡ್ತೀರಾ? ಅಣ್ಣ ಕ್ರಾಸಿಂಗ್ ನಾನು ಹೊರಗಡೆಯಿಂದ ಬಂದವ್ರಿಗೆ ಇಷ್ಟೇ ಕುಡಿ ಅಷ್ಟೇ ಕುಡಿ ಅಂತ ನಾನು ಹೇಳಕ್ ಹೋಗಲ್ಲ. 200 ಕೊಟ್ಟರು ಇಸ್ಕೊತೀನಿ, 300 ಕೊಟ್ಟರು ಇಸ್ಕೊತೀನಿ, 500 ಮೇಲೆ ಅಂತ ಇಸ್ಕೊಳಕ್ ಹೋಗಲ್ಲ. ಬೆಳಿಗ್ಗೆ ಯಾರೋ ಬೆಂಗಳೂರಿಂದ ಬಂದು ನೀನು ಓರಿ ಸಾಕಿರೋದು ತಗೊಳಪ್ಪ ಅಂತ 2,000 ಕೊಡೋಣ. ಬರೀ 500 ಕೊಡು ಒಂದೇ ಇಲ್ಲ ತಗೊಳಪ್ಪ ಅಂತ ಬಸ್ಕೊಂಡು ನನಗೆ 2,000 ಕೊಟ್ಟು ಬೇಡ ಅಂದರೆ ಅವ್ರು ಜೋಬಿ ನನಗೆ 2,000 ಅದು ಒಂದು ಖುಷಿ ಗೊತ್ತಾಯ್ತಾ. ನಮ್ಮ ಸ್ಥಳದವ್ರು ಮಾತ್ರ 600 ರೂಪಾಯಿ ಕೊಡ್ತೀವಿ. ನಮ್ಮ ಪಂಚಾಯತಿ, ನಮ್ಮ ಹೋಬಳಿ ಪಂಚಾಯತಿ ನಮ್ಮ ರಾಮನಗರ ಸರೌಂಡಿಂಗ್ ಅವ್ರಿಗೆ 600 ರೂಪಾಯಿ ಕೊಡ್ತೀನಿ. ಬೇರೆ ಕಡೆ ಬಂದವ್ರಿಗೆಲ್ಲ 200, 300, 500 ಒಳಗೇನೆ ಅಣ್ಣ ನಾನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಅಣ್ಣ. ನಿಮ್ಮ ಏನು 1,000 ಕೊಡ್ತೀನಿ, 1,000 ಕೊಡ್ತೀನಿ, 2,000 ಕೊಡ್ತೀನಿ, ಕೊಡಲ್ಲ ಅಣ್ಣ ನಾನು, ಸರಿನಾ? 500 ರೂಪಾಯಿ ಮೇಲೆ ಪ್ರೀತಿ ಪಟ್ಟು ಎಷ್ಟು ಕೊಡ್ತೀನಿ. ಸರಿ ಅಣ್ಣ. ಓಕೆ, ಏನು ಇವತ್ತು KA42 ಮ್ಯಾಕ್ಸ್ನ ಇವತ್ತು ನಾವು ಇಂಟರ್ವ್ಯೂ ಮಾಡಿದ್ದೀವೋ ನಮ್ಮ ರೇವಣ್ಣವರು. ಹೇಳಬೇಕು ಅಂತಂದರೆ ರೇವಣ್ಣವರು ನಮಗೇನು ಹೊಸ ಪರಿಚಯ ಅಲ್ಲ. ಏನು ಹಳ್ಳಿಕಾರ ಲೊಕೇಶನ್ ಒಂದು ಯೂಟ್ಯೂಬ್ ಚಾನಲ್ ಇದೆಯೋ ಆ ಯೂಟ್ಯೂಬ್ ಚಾನಲಲ್ಲಿ ರೇವಣ್ಣವರು ಹಳಬ್ರೇನೆ. ಹಾಗಾಗಿ ನಾವು ಅವ್ರು ಹೆಂಗೆ ಅಂದರೆ ಒಂಥರ ಅಣ್ಣ ತಮ್ಮಂದಿರ್ತಾರೆ, ಪ್ರತಿದಿನ ಜೊತೆಲೇ ಇರೋರು. ಇವತ್ತು ಬೇಬಿ ಜಾತ್ರೆಗೆ ಬಂದಾಗ ನಮಗೊಂದು ಖುಷಿ ಆಗಿದೆ ಏನಂದರೆ ಅವ್ರನ್ನ ಭೇಟಿ ಮಾಡಿದಾಗ ನಮ್ಮ ರಾಮನಗರದಿಂದ ಓರಿ ಬಂದಿರೋದು ಒಂದು ಖುಷಿ. ನಾನು ಬರೋ ಇಂಥ ಸನ್ನಿವೇಶನ ಎಲ್ಲ ಓಡಿರಲಿಲ್ಲ. ಇಲ್ಲಿ ನನ್ನ ಸ್ನೇಹಿತರು ಬೇಕಾದಷ್ಟು ನಾನೇ ದಾವಣಿ ಗೊಂತು ಮಾಡಿದ್ದೀನಿ, ನಾನೇ ಚಪ್ರ ಹಾಕ್ಸಿದ್ದೀನಿ, ನಾನೇ ಬೆಂಟ್ ಮಾಡಿದ್ದೀನಿ ಅಂದ್ಬಿಟ್ಟು ಬೇಕಾದಷ್ಟು ಫೋನ್ ಮಾಡಿ ಅವರೇ ಕರ್ಸಿದ್ದು. ಈಗ ನಾನು ಸುಳ್ಳು ಹೇಳಲ್ಲ, ಗುಂಟ ಒಂದು ತಗೊಬಂದಿದ್ದೀನಿ ಅಷ್ಟೇ, ಪ್ರತಿಯೊಂದು ಎಲ್ಲ ಅವ್ರದೇ ಅಣ್ಣ. ಓರಿ ಒಂದು ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಣ್ಣ, ಇದ್ರಲ್ಲಿ ಮಾತ್ರ ಸಪ್ರೇಟ್ ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ. ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ.